ತಾನೇ ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿ ಗಣಪತಿ ಹೆಗ್ಡೆ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ ನಮಸ್ಕಾರ, ಜೈ ಸರ್. ಹಿಂದ್. ಈಗ ಈ ವಾರ್ ನಡಿಬೇಕಾದ್ರೆ ಭಾರತದವ್ರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ಇಸ್ರೇಲ್ ನಮ್ಮ ಮಿತ್ರ ದೇಶ ಹೌದು, ಹಂಗನ್ಕಂಡ್ ಇರಾನ್ ನಮ್ಮ ಶತ್ರು ದೇಶನ, ನಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋ ಪ್ರಶ್ನೆ ಸರ್. ಇದಕ್ಕೆ ಹೆಂಗ್ ಉತ್ತರ ಕೊಡ್ತೀರಿ ನೀವು? ಇಡೀ ಮಧ್ಯಪ್ರಾಚ್ಯದಲ್ಲಿ ಬರೇ ಭಾರತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ ಸಮಸ್ಯೆ ಏನಂದ್ರೆ, ನಮ್ಮ ಅಲ್ಲಿ ಶಿಯಾ ಸುನ್ನಿ ಡಿವೈಡ್ ಬಹಳ ಪ್ರಖರವಾಗಿರುವಂತ ಒಂದು ಮಧ್ಯಪ್ರಾಚ್ಯ ದೇಶಗಳು. ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಮತ್ತೆ ಅದರ ಮಿತ್ರ ರಾಷ್ಟ್ರವಾದಂತ ಕತಾರ್ನಲ್ಲಿ ಸುನ್ನಿಗಳು ಪ್ರಬಲವಾಗಿದ್ದಾರೆ. ಅದೇ ಬಹರೀನ್ ನಲ್ಲಿ ಮತ್ತೆ ಒಮಾನ್ ನಲ್ಲಿ, ಈವನ್ ದುಬೈನಲ್ಲಿ ಬಿಸ್ನೆಸ್ ನಲ್ಲಿ ಇವರು ಶಿಯಾಗಳು ಜಾಸ್ತಿ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸುನ್ನಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಇದು ಶಿಯಾ ಸುನ್ನಿಗಳ ಅತ್ಯಂತ ಒಂದು ಕಾಂಪ್ಲಿಕೇಟೆಡ್ ಬ್ಯಾಲೆನ್ಸ್ ಅನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಈಗ ಕಳೆದ ಸುಮಾರು ದಶಕಗಳಿಂದ. ಆದ್ರೆ ಒಂದು ವಿಷಯವನ್ನ ನೆನಪಿಟ್ಕೊಳ್ಳಿ, ಇವರು ಇರಾನ್ನವರು ಶಿಯಾ ಅಂದಾಕ್ಷಣ ಅಲ್ಲಿ ಸುನ್ನಿಗಳೆಲ್ಲ ಸೇರಿ ಇವರಿಗೆ ನಮ್ಮ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಇಸ್ರೇಲ್ ಅನ್ನೋದು ಶಿಯಾಗಳಿಗೂ ವೈರಿ, ಸುನ್ನಿಗಳಿಗೂ ವೈರಿ. ಭಾರತದ ಮುಂದೆ ಈಗ ಕಳೆದ 7 ದಶಕಗಳಿಂದ ಇರುವಂತ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಈ ಶಿಯಾ ಸುನ್ನಿಗಳ ಒಂದು ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ನೊಳಗೆ ಬ್ಯಾಲೆನ್ಸ್ ಆಫ್ ಪವರ್, ಬ್ಯಾಲೆನ್ಸ್ ಆಫ್ ಡಿಪ್ಲೊಮಸಿ, ಬ್ಯಾಲೆನ್ಸ್ ಆಫ್ ರಿಲೇಷನ್ಸ್ ಅನ್ನ ಮಾಡ್ಕೊಂಡು ಬಂದಿರುವಂತದ್ದು ನಿಜವಾಗಿಯೂ ಭಾರತ ಮಾಡಿರುವಂತ ಮ್ಯಾಜಿಕ್ ಅಂತಾನೆ ಹೇಳ್ಬೇಕು. ಕಳೆದ ಒಂದು 15-20 ವರ್ಷದಿಂದ ಮಾಡ್ತಾ ಇರುವಂತ ಒಂದು ಕೆಲಸ ನಿಜವಾಗಿ ಅದ್ಭುತವಾದಂತ ಕೆಲಸ. ಇದ್ರೊಳಗೆ ನಾವು ಅವರು ಶತ್ರುರು ಇವರು ಮಿತ್ರರು ಅಂತ ನಾವು ಕ್ಲಿಯರ್ ಕಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಆ ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲಿ ಇದೆ.